ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 8, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಅ ಸಿವಿಲೈಸೇಷನ್ ವಿಲ್ ಡೈ ಇನ್ ಇರಾನ್ ಇಫ್ ಡೀಲ್ ನಾಟ್ ಎಕ್ಸೆಪ್ಟೆಡ್ ಸೇಸ್ ಟ್ರಂಪ್ ಆನ್ ಡೆಡ್ಲೈನ್ ಡೇ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ. ಈ ಒಂದು ಇಶ್ಯೂನಲ್ಲಿ ಯಾವ ರೀತಿಯಂಥ ಅಪ್ಡೇಷನ್ ಇದೆ ಅಂತ ನಾವು ತೆಗೆದುಕೊಳ್ಬೇಕು. ಅದರಲ್ಲೂ ನಿಮಗೆ ಗೊತ್ತಿರೋ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂಥ ಟೆನ್ಷನನ್ನು ನೋಡಿದಾಗ, ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯರ್ ನೆಗೋಸಿಯೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಡಿಸ್ಕಷನ್ ನಡೀತಾ ಇದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಹಾಗೂ ಒಂದು ಇಸ್ರೇಲ್ನ ಇನ್ವಾಲ್ವ್ಮೆಂಟನ್ನು ಸಹ ಇಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಸ್ಟೇಟ್ ಆಫ್ ಹಾರ್ಮೋಸ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪರ್ಷಿಯನ್ ಗಲ್ಫಿಂದ ಅರೇಬಿಯನ್ ಸೀಗೆ ಕನೆಕ್ಟ್ ಮಾಡ್ತಕ್ಕಂಥ ಈ ಒಂದು ಸ್ಟೇಟ್ ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಟ್ರೇಡ್ ಅಂತ ಬಂದಾಗ ನಿಯರ್ಲಿ 20% ಆಯಿಲ್ ಟ್ರೇಡನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನಾದರೂ ತೊಂದರೆ ಆದರೆ ಗ್ಲೋಬಲ್ ಆಯಿಲ್ ಪ್ರೈಸು ಸಹ ಒಂದು ಹೈಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಪ್ಲೈನೂ ಸಹ ಡಿಸ್ರಪ್ಷನ್ ಆಗುತ್ತೆ ಅನ್ನೋದನ್ನು ಗಮನಿಸುವಂಥದ್ದು. ಇವಾಗ ಇರಾನ್ ಬ್ಲಾಕ್ ಮಾಡ್ತಾ ಇದೆ, ಆಯಿಲ್ ಸಪ್ಲೈ ಸ್ಟಾಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಶಿಪ್ಪಿಂಗ್ಗೆ ಸಂಬಂಧಪಟ್ಟಂತೆ, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಕಾಸ್ಟ್ಗಳು ಸಹ ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಇದರಿಂದ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಇನ್ಫ್ಲೇಷನ್ ಆಗಿದೆ ಅನ್ನುವಂಥ ಆಸ್ಪೆಕ್ಟ್ ನಿಮಗೆ ಕ್ಲಿಯರ್ ಆಗಿದೆ. ಇವಾಗ ರೀಸೆಂಟ್ ಆಗಿರ್ತಕ್ಕಂಥ ಅಪ್ಡೇಷನ್ ಏನಿದೆ, ಯಾವ ರೀತಿಯಂಥ ಡೀಲನ್ನು ಮಾಡ್ಕೊಂಡಿದ್ದಾರೆ ಅಂತ ನಾವು ಗಮನಿಸಬೇಕು. US ಹಾಗೂ ಇರಾನು ನೆಕ್ಸ್ಟ್ 2 ವೀಕ್ಸ್ ತನಕ ಸೀಸ್ ಫೈರನ್ನು ಅಗ್ರಿ ಮಾಡಿದ್ದಾರೆ. ಈ ಒಂದು ಅಗ್ರಿಮೆಂಟು ಪಾಕಿಸ್ತಾನ ಮೀಡಿಯೇಷನ್ ಮಾಡಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಇದು ಭಾರತಕ್ಕೆ ಒಂದು ಟೆನ್ಷನನ್ನೇ ಕ್ರಿಯೇಟ್ ಮಾಡುತ್ತೆ. ಇವಾಗ ಇರಾನ್ ಯಾವ ರೀತಿಯಂಥ ಸ್ಟ್ಯಾಂಡ್ ಪಾಯಿಂಟನ್ನು ತೆಗೆದುಕೊಂಡಿದೆ, US ಯಾವ ರೀತಿಯಂಥ ಸ್ಟ್ಯಾಂಡ್ ಪಾಯಿಂಟನ್ನು ತೆಗೆದುಕೊಂಡಿದೆ ಅಂತ ಗಮನಿಸಬೇಕು. US ಇವಾಗ ಮಾಡ್ತಾ ಇರುವಂಥ ಒಂದು ಏರ್ ಸ್ಟ್ರೈಕ್ಸ್ ಆಗಿರ್ಬೋದು, ಎಸ್ಕಲೇಷನ್ಸ್ಗಳನ್ನು ಪಾಸ್ ಮಾಡ್ತಾರೆ ನೆಕ್ಸ್ಟ್ 2 ವೀಕ್ಸು. ಹಾಗೂ ನೆಗೋಸಿಯೇಷನ್ಗೆ ಇರ್ತಕ್ಕಂಥ ಒಂದು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇರಾನ್ನ ಒಂದು ಪ್ರಪೋಸಲ್ ಲಾಂಗ್ ಟರ್ಮ್ ಡೀಲ್ಗೆ ಸಂಬಂಧಪಟ್ಟಂತೆಯೂ ಸಹ US ಕನ್ಸಿಡರ್ ಮಾಡಲಿದೆ. ಹಾಗಾಗಿಯೇ ಇವಾಗ ಟ್ರಂಪ್ ಅವರು ಅಟ್ಯಾಕನ್ನು ಡಿಲೇ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಇರಾನ್ ಸೈಡಲ್ಲಿರುವಂಥ ಆಸ್ಪೆಕ್ಟ್ ಅಂತ ಬಂದಾಗ ಸ್ಟೇಟ್ ಆಫ್ ಹಾರ್ಮೋಸನ್ನು ಅವರು ಓಪನ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಹಾಗೂ ಮಿಲಿಟರಿ ಆಪರೇಷನ್ಸ್ಗಳನ್ನು ಪಾಸ್ ಮಾಡಬೇಕು, ಪೀಸ್ ಟಾಕನ್ನು ಅವರು ಇನಿಷಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಟ್ರಂಪ್ ಅವರು ಸ್ವಲ್ಪ ಡಿಲೇ ಮಾಡಿದ್ದಾರೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಇರಾನ್ನ ಒಂದು ಪ್ರಪೋಸಲ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತು. ಇರಾನ್ ಮೇಲೆ ಹಾಕಿರ್ತಕ್ಕಂಥ ಎಕನಾಮಿಕ್ ಸ್ಯಾಂಕ್ಷನನ್ನು ರಿಮೂವ್ ಮಾಡಬೇಕು, ನ್ಯೂಕ್ಲಿಯರ್ ಪ್ರೋಗ್ರಾಮ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೊಂದು ರಿಕಗ್ನೈಸೇಷನನ್ನು ಒದಗಿಸಬೇಕು ಅನ್ನುವಂಥದ್ದಾಗಿರ್ಬೋದು. US ಫೋರ್ಸಸ್ಗಳು ಏನಿದಾವಲ್ಲ ಅವರ ರೀಜನ್ ನಡಿನಲ್ಲಿ ಅವುಗಳೆಲ್ಲವನ್ನು ವಿತ್ಡ್ರಾ ಮಾಡ್ಕೋಬೇಕು ಅಂತ. ಹಾಗೂ ಸ್ಟ್ರೇಟ್ ಆಫ್ ಹಾರ್ಮೋಸ್ ನಡಿನಲ್ಲಿ ಅವರಿಗೆ ಒಂದು ರೂಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು, ಒಂದು ಸವೆರ್ನಿಟಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇವೆಲ್ಲ ಬೇಸಿಕ್. ಅಗೇನ್ ಇನ್ನೊಂದೇನೆಂದರೆ, US ಇವಾಗ ಹೆಜಮುಲ್ಲಾ ಈ ರೀತಿಯಾದಂಥ ಇರಾನ್ ಅಲೀಸ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ, ಇದನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. US ಒಂದು ಬೇಸಿಕ್ ಕನ್ಸರ್ನ್ ಅಂತ ಬಂದಾಗ ಇರಾನ್ ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಇರಾನ್ ಒಂದು ರೀಜನಲ್ ಲೆವೆಲಲ್ಲಿ ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಪಾಬಿಲಿಟೀಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೆ. ಆದರೆ ಫ್ಯೂಚರ್ ಡೇಸ್ ನಡೆಯಲ್ಲಿ ಒಂದು ಭಾರಿ ಥ್ರೆಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ. ಈವನ್ ಯುರೋಪಿಯನ್ ನೇಷನ್ಸ್ಗಳು ಸಹ ಇರಾನ್ನ ಒಂದು ಅಡ್ವಾನ್ಸ್ಮೆಂಟನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಅದರಲ್ಲೂ ನ್ಯೂಕ್ಲಿಯರ್ ಕೆಪಾಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಅಡ್ವಾನ್ಸ್ಮೆಂಟನ್ನು ಸಪೋರ್ಟ್ ಮಾಡದೇ ಇರೋದಾಗಿ ನಾವು ನೋಡ್ಬೋದು. ಪ್ರಸ್ತುತವಾಗಿ ಏನಿದೆ ಅಂದರೆ ಒಂದು ಟೆಂಪ್ರರಿ ಪೀಸ್ ಫ್ರೇಮ್ವರ್ಕನ್ನು ಇಲ್ಲಿ ಕಾಣ್ಬೋದು. ಹಾರ್ಮೋಸ್ ಓಪನಿಂಗ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. US ಹಾಗೂ ಇರಾನ್ ಸೀಸ್ ಫೈರ್ ಡೀಲನ್ನು ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ಬಿಗಿನ್ಸ್ ರಿವ್ಯೂ ಆಫ್ 2018 ರೂಲಿಂಗ್ ಆನ್ ಶಬರಿಮಾಲಾ ಶ್ರೈನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲಿ ವುಮೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ರಿಲಿಜಿಯಸ್ ರೈಟ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. 2018ರಲ್ಲಿ ಸುಪ್ರೀಂ ಕೋರ್ಟ್ ಶಬರಿಮಾಲಾಗೆ ಸಂಬಂಧಿಸಿದಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರುತ್ತೆ. ಈ ಒಂದು ಜಡ್ಜ್ಮೆಂಟನ್ನು ಮತ್ತೆ ಇವಾಗ ರಿವ್ಯೂ ಮಾಡಲಿದೆ ಅಂತ ನೋಡ್ತಾ ಇದ್ದಾವೆ. ಏನು ಜಡ್ಜ್ಮೆಂಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. 2018ನಲ್ಲಿ ಸುಪ್ರೀಂ ಕೋರ್ಟು ಎಲ್ಲ ಏಜ್ ಗ್ರೂಪಲ್ಲಿರ್ತಕ್ಕಂತಹ ಮಹಿಳೆಯರನ್ನು ಶಬರಿಮಲಾ ಟೆಂಪಲ್ಗೆ ಎಂಟ್ರ್ ಆಗಲಿಕ್ಕೆ ಅಲೋ ಮಾಡುತ್ತೆ. ಇದೊಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಈ ಮೊದಲು 10 ರಿಂದ 50 ವರ್ಷದ ಮಹಿಳೆಯರು ಟೆಂಪಲನ್ನು ಎಂಟ್ರಿ ಮಾಡಬಾರ್ದು ಅನ್ನುವಂಥ ರೆಸ್ಟ್ರಿಕ್ಷನ್ಸನ್ನು ಕಾಣ್ತಾ ಇದ್ವಿ. ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟ ಆದಮೇಲೆ ಎಲ್ಲ ಏಜ್ ಗ್ರೂಪಲ್ಲಿರ್ತಕ್ಕಂಥ ಮಹಿಳೆಯರು ಟೆಂಪಲ್ ಎಂಟ್ರಿಯನ್ನು ಮಾಡ್ಬೋದು ಅಂತ. ಕೋರ್ಟ್ ಏನು ಹೇಳಿರುತ್ತೆ ಅಂತಂದರೆ, ಬ್ಯಾನ್ ಏನು ಮಾಡಿರ್ತಾರಲ್ಲ, ಈ ಒಂದು ಬ್ಯಾನ್ ಈಕ್ವಾಲಿಟಿಯನ್ನು
ವಯೋಲೇಟ್ ಮಾಡ್ದಂಗೆ ಆಗುತ್ತೆ. ಈಕ್ವಾಲಿಟಿ ಅಂತ ಬಂದಾಗ ಆರ್ಟಿಕಲ್ 14 ನಾವು ಕನೆಕ್ಟ್ ಮಾಡ್ಬೋದು. ಹಾಗೂ ರಿಲಿಜಿಯಸ್ ಫ್ರೀಡಮನ್ನು ಸಹ ಇದು ವಯೋಲೇಟ್ ಮಾಡುತ್ತೆ ಆರ್ಟಿಕಲ್ 25 ನಡಿನಲ್ಲಿ ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟ್ ಎಂಫಸಿಸ್ ಮಾಡೋದನ್ನು ಗಮನ ಹರಿಸುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ ನಡಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ಮತ್ತೆ ಎಕ್ಸಾಮಿನೇಷನ್ ಮಾಡಲಿದೆ ಅಂತ. ವೈ? ಬಿಕಾಸ್ ಇಲ್ಲಿರುವಂಥ ಕೋರ್ ಕ್ವಶನ್ ಅಂತಂದರೆ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಅಂತ ಬಂದಾಗ ಒಂದು ರಿಲಿಜಿಯಸ್ಗೆ ಸಂಬಂಧಪಟ್ಟಂತೆ ಕಾಣ್ತೇವಲ್ವಾ. ಈ ಒಂದು ರಿಲಿಜನ್ ಅಡಿಯಲ್ಲಿರತಕ್ಕಂಥ ಎಸೆನ್ಷಿಯಲ್ ಪ್ರಾಕ್ಟೀಸಸನ್ನು ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುತ್ತಾ ಅಥವಾ ಒಂದು ಧರ್ಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇವಾಗ ಅಗೇನ್ ಉದ್ಭವವಾಗಿದೆ. ಯಾವ ರೀತಿಯಾಗಿ ರಿಲಿಜಿಯಸ್ ಪ್ರಾಕ್ಟೀಸಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು? ಸಂವಿಧಾನಾತ್ಮಕವಾಗಿ ಇಲ್ಲಿ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಿದೆ. ಆರ್ಟಿಕಲ್ 25 ನಮ್ಗೆ ಏನು ಹೇಳುತ್ತೆ? ಒಂದು ಇಂಡಿವಿಜುವಲ್ ರೈಟ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ ಅಲ್ವಾ. ಇಂಡಿವಿಜುವಲ್ ಯಾವ ರೀತಿಯಾಗಿ ರಿಲಿಜಿಯಸ್ ಪರ್ಸ್ಪೆಕ್ಟಿವನ್ನು ಹೊಂದಿದೆ ಅನ್ನೋದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಆರ್ಟಿಕಲ್ 14 ಅಂತ ಬಂದಾಗ ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಅಗೇನ್ ಆರ್ಟಿಕಲ್ 26 ನಾವು ನೋಡಿದಾಗ ರಿಲಿಜಿಯಸ್ ಫ್ರೀಡಮ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ರೈಟ್ಸ್ ಆಫ್ ಡಿನಾಮಿನೇಷನ್ಗೆ ಸಂಬಂಧಿಸಿದಂತೆ ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಒಂದು ಇಂಡಿವಿಜುವಲ್ ರೈಟನ್ನು ನಾವು ಗಮನಿಸ್ಬೋದು, ರಿಲಿಜಿಯಸ್ ಕಸ್ಟಮ್ಸ್ಗಳನ್ನು ಗಮನಿಸ್ಬೋದು. ಇವೆರಡರ ಮಧ್ಯೆ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಿದೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತಲೂ ಬಂದಾಗ ಮೇನ್ ಫೋಕಸ್ ಏನಿದೆ ಅಂತಂದರೆ ಎಸೆನ್ಷಿಯಾಲಿಟಿ ಆಫ್ ರಿಲಿಜನ್. ಸೊ ಈ ಒಂದು ಫೋಕಸನ್ನು ಯಾರು ನಿರ್ಧಾರ ತೆಗೆದುಕೊಳ್ತಾರೆ? ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ನ ಪ್ರಕಾರ ಕೋರ್ಟ್ಗಳು ತೆಗೆದುಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆಯೂ ಸಹ ಕ್ರಿಯೇಟ್ ಆಗಿದೆ. ಇಲ್ಲಿ ಕೋರ್ಟ್ನ ಇಂಟರ್ವೆನ್ಷನನ್ನು ನೋಡಿದಾಗ ಸೋಷಿಯಲ್ ಇವಿಲ್ಸ್ಗಳನ್ನು ಇರಾಡಿಕೇಟ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ರೈಟ್? ನ್ಯಾಯಾಂಗ ವ್ಯವಸ್ಥೆ ಸಮಾಜದಲ್ಲಿರ್ತಕ್ಕಂಥ ಕಳಪೆಯನ್ನು ತೆಗೆದುಹಾಕುವಂಥದ್ದು. ಇವಾಗ ರಿಲಿಜಿಯಸ್ ಪ್ರಾಕ್ಟೀಸಸ್ ನಡಿನಲ್ಲಿ ಏನಾದರೂ ಸೋಷಿಯಲ್ ಇವಿಲ್ಸ್ಗಳು ಇದೆ ಅನ್ನೋದಾದರೆ ಇವುಗಳನ್ನು ಜಸ್ಟಿಫೈಡ್ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಅವುಗಳೇ ಒಂದು ಫೈನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಜೆಂಡರ್ ಈಕ್ವಾಲಿಟಿ ಒಂದು ಕ್ವಶನೂ ಸಹ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದೆಡೆ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಇನ್ನೊಂದೆಡೆ ರಿಲಿಜಿಯಸ್ ಕಸ್ಟಮ್ಸನ್ನು ನಾವು ನೋಡಿದಾಗ ಇದರಡಿನಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ರಿಲಿಜಿಯಸ್ ಕಸ್ಟಮ್ಸ್ಗಳು ಸೆಕೆಂಡ್ ಪ್ರಯಾರಿಟಿ ಅಂತ ಅನಿಸ್ಕೊಳ್ತವೆ. ಸೊ ಇವಾಗ ಕೋರ್ಟ್ ಇಂಟರ್ವೆನ್ಷನ್ ಯಾಕೆ ತಪ್ಪು ಅನ್ನುವಂಥದ್ದಾದರೆ ಇದು ಎಸೆನ್ಷಿಯಲ್ ಪ್ರಾಕ್ಟೀಸಸ್ಗಳನ್ನು ಇವಾಗ ಡಿಫೈನ್ ಮಾಡ್ತಾ ಇದೆ ಎನ್ನುವಂಥ ಒಂದು ಪ್ರಶ್ನೆ ಮಾರ್ಕು ಸಹ ಕ್ರಿಯೇಟ್ ಆಗ್ತಾ ಇದೆ. ರಿಲಿಜಿಯಸ್ ಗ್ರೂಪ್ಸ್ಗಳಿಗೆ ಬೇಕಾಗಿರುವಂಥ ಒಂದು ಅಟಾನಮಿ ಸಿಗ್ತಿಲ್ಲ. ಸಂವಿಧಾನಾತ್ಮಕವಾಗಿಯೂ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದ್ರೆ ರಿಲಿಜಿಯಸ್ ಪ್ರಾಕ್ಟೀಸಸ್ ಮೇಲೆ ಯಾರು ಪ್ರಶ್ನೆಯನ್ನು ಮಾಡಬಾರ್ದ ಅನ್ನುವಂಥದ್ದಾದರೆ ಲೆಜಿಸ್ಲೇಚರ್ ರಿಫಾರ್ಮ್ಸ್ಗಳನ್ನು ತೆಗೆದುಕೊಂಡು ಬರ್ಬೋದಲ್ವಾ. ಜುಡಿಷರಿಯಲ್ಲಿ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರುವಂಥದ್ದಲ್ಲ. ಲೆಜಿಸ್ಲೇಚರು ಸಹ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಒಂದು ಟೆಂಪಲ್ ಎಂಟ್ರಿ ರೂಲ್ಸ್ ಅಂತ ಬಂದಾಗ ಮುಸ್ಲಿಂ ಪ್ರಾಕ್ಟೀಸಸ್ಗಳನ್ನು ನಾವು ಕಾಣ್ತೇವೆ. ಪಾರ್ಸಿ ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟಂಥ ಕಸ್ಟಮ್ಸ್ಗಳನ್ನು ಕಾಣ್ತೇವೆ. ಸೊ ಇಲ್ಲಿ ಒಂದು ಲೆಜಿಸ್ಲೇಚರ್ನ ಕಾರ್ಯವನ್ನು ನೋಡಬೇಕು. ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ತರಲಿಕ್ಕೆ ಇವರಿಗೆ ಒಂದು ಅಥಾರಿಟಿ ಇರುತ್ತೆ ಅಂತ ಹೇಳ್ಬೋದು. ಜುಡಿಷರಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಎಸ್, ದೇ ಕ್ಯಾನ್ ಸೇ, ಬಟ್ ರೂಲ್ಸನ್ನು ತರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಕಾಣ್ಬೋದು. ಒಂದೆಡೆ ಸೆಕ್ಯುಲರಿಸಮ್ ಕಾನ್ಸೆಪ್ಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯನ್ ಸೆಕ್ಯುಲರಿಸಮ್ ಅಂತ ಬಂದಾಗ ಎಲ್ಲ ಧರ್ಮಗಳಿಗೂ ಸಹ ನಾವು ಸಪೋರ್ಟನ್ನು ಮಾಡ್ತೇವೆ, ಈಕ್ವಲ್ ರೆಸ್ಪೆಕ್ಟನ್ನು ಕೊಡ್ತೇವೆ. ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಧರ್ಮವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಎಫರ್ಟ್ಸನ್ನು ಹಾಕ್ತೇವೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿರುವಂಥ ಒಂದು ಇಶ್ಯೂ ಸಾಕಷ್ಟು ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರಿಲಿಜನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆರ್ಟಿಕಲ್ಸ್ಗಳಿದ್ದಾವೆ ಅಂತ ಒಂದು ಸರ್ತಿ ರಿವಿಷನನ್ನು ಮಾಡಿ. ಅಗೇನ್ ಇಂಡಿವಿಜುವಲ್ ರೈಟ್ ಅಂತ ಬಂದಾಗ ಈಕ್ವಾಲಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಆರ್ಟಿಕಲ್ಸ್ಗಳಾಗಿರ್ಬೋದು. ಅಗೇನ್ ಜೆಂಡರ್ ಈಕ್ವಾಲಿಟಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದ್ದಾವೆ ಸಂವಿಧಾನದಲ್ಲಿ, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ಆಗಿರ್ಬೋದು, ಪ್ರಿಯಾಂಬಲಲ್ಲಿ ಯಾವ ರೀತಿಯಾಗಿ ಸೆಕ್ಯುಲರಿಸಮ್ ಅನ್ನುವಂಥ ಕಾನ್ಸೆಪ್ಟನ್ನು ಮೆನ್ಷನ್ ಮಾಡಿದ್ದಾರೆ, ಪ್ರಾಪರ್ ಡೆಫಿನೇಷನ್ಸ್ಗಳನ್ನು, ಇವೆಲ್ಲವನ್ನು ರಿವಿಷನ್ ಮಾಡ್ತಾ ಹೋಗಿ. ಇದೊಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸ್ಟ್ಯಾಟಿಕ್ ಪೋರ್ಷನ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ನೀವು ಲಿಂಕ್ ಮಾಡ್ತಾ ಹೋಗಬೇಕು. ಇನ್ನು ಮುಂದಿನದಾಗಿ ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಟ್ ಕಲ್ಪಕಂ ಟೇಕ್ಸ್ ಕ್ರಿಟಿಕಲ್ ಲೀಪ್ ಫಾರ್ವರ್ಡ್. ಈ ಒಂದು ಇಶ್ಯೂ GS ಪೇಪರ್ 3 ನಡಿಯಲ್ಲಿ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಕಲ್ಪಕಮಲ್ಲಿರ್ತಕ್ಕಂಥ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗೆ ಸಂಬಂಧಿಸಿದಂತೆ ಕಾಣ್ತಾ ಇದ್ದೀವಿ. ಇಲ್ಲಿ ಇದು ಕ್ರಿಟಿಕ್ಯಾಲಿಟಿಯನ್ನು ರೀಚ್ ಆಗಿದೆ. ಸೊ ಕ್ರಿಟಿಕ್ಯಾಲಿಟಿ ಅಂತ ಬಂದಾಗ ನ್ಯೂಕ್ಲಿಯರ್ ರಿಯಾಕ್ಷನ್ನು ಸೆಲ್ಫ್ ಸಸ್ಟೈನಿಂಗ್ ಕಂಡೀಷನನ್ನು ಹೊಂದುವಂಥದ್ದು. ಹಾಗಾಗಿ ನಾವು ಸಫಿಷಿಯೆಂಟ್ ಆಗಿರ್ತಕ್ಕಂಥ ಎನರ್ಜಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಫುಲ್ ಪವರ್ ಜನ್ರೇಷನನ್ನು ಮಾಡ್ತಕ್ಕಂತಹ ಮೇಜರ್ ಮೈಲ್ ಸ್ಟೋನ್ನ ರೀಚ್ ಮಾಡಲಿದ್ದಾವೆ. ಭಾರತದ ನ್ಯೂಕ್ಲಿಯರ್ ಸ್ಟ್ರಾಟಜಿಯನ್ನು ನೋಡಿದಾಗ, ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕನೆಕ್ಟ್ ಮಾಡಿದಾಗ 3 ಸ್ಟೇಜ್ ಇದೆ ಅಂತ ಹೋಮಿ ಜಹಾಂಗೀರ್ ಬಾಬಾ ಅವರು ಪ್ರಪೋಸ್ ಮಾಡಿದಾರಲ್ವ. ಮೊದಲ ಸ್ಟೇಜ್ ನಡಿನಲ್ಲಿ ನಾವು ನೋಡ್ತಾ ಇರುವಂಥದ್ದು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ. ಇದರಡಿನಲ್ಲಿ ನಾವು ನ್ಯಾಚುರಲ್ ಯುರೇನಿಯಮನ್ನು ಯೂಸ್ ಮಾಡ್ತೇವೆ. ಸೆಕೆಂಡ್ ಸ್ಟೇಜ್ ನಡಿಯಲ್ಲಿ ಅಂದರೆ ಪ್ರಸ್ತುತವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಲ್ಲ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಪ್ಲುಟೋನಿಯಮನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾರೆ. ಥರ್ಡ್ ಸ್ಟೇಜ್ ಅಂತ ಬಂದಾಗ
ಥೋರಿಯಂ ಬೇಸ್ಡ್ ಆಗಿರುವಂತಹ ರಿಯಾಕ್ಟರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಭಾರತದಲ್ಲಿ ಥೋರಿಯಂ ರಿಸರ್ವ್ಸ್ಗಳು ಹೆಚ್ಚಾಗಿರೋದ್ರಿಂದ ಥರ್ಡ್ ಸ್ಟೇಜಲ್ಲಿ ಕಾಣ್ತಾ ಇರೋದನ್ನು ನೋಡ್ಬೋದು. ಇದು ಭಾರತಕ್ಕೆ ತುಂಬ ಕ್ರೂಷಿಯಾಲಿಟಿಯನ್ನು ತೋರಿಸುತ್ತೆ. ಇವಾಗ ಪ್ರಸ್ತುತವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಯನ್ನು ನಾವು ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಹೆಸರೇ ಹೇಳುವಂತೆ ಇದರ ಒಂದು ಎಫಿಷಿಯನ್ಸಿ ಹೆಚ್ಚಾಗಿರುತ್ತೆ. ಇದೊಂದು ಫಾಸ್ಟ್ ಬ್ರೀಡರ್ ಆಗಿದೆ. ಇಲ್ಲಿ ಫಾಸ್ಟ್ ನ್ಯೂಟ್ರಾನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಯಾವುದೇ ರೀತಿಯಾಗಿ ಮಾಡರೇಟರ್ಸ್ಗಳು ಇಲ್ಲಿ ಇರೋದಿಲ್ಲ. ಇನ್ನು ಇದು ಎಷ್ಟು ಮಟ್ಟಿಗೆ ಫ್ಯೂಯಲನ್ನು ಕನ್ಸ್ಯೂಮ್ ಮಾಡ್ತಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಕನ್ಸಂಪ್ಷನು ಸ್ವಲ್ಪ ಕಡಿಮೆ ಇದೆ, ಆದರೂ ಕೂಡ ಪ್ರೊಡಕ್ಷನನ್ನು ಹೆಚ್ಚಾಗಿ ಮಾಡ್ತಾ ಇದೆ. ಇಲ್ಲಿ ಯೂಸ್ ಮಾಡ್ತಾ ಇರುವಂಥ ಫ್ಯೂಯಲ್ ಅಂತಂದರೆ ಪ್ಲುಟೋನಿಯಂ 239 ಯೂಸ್ ಮಾಡ್ತಾರೆ. ಪ್ಲುಟೋನಿಯಂ 239 ಆ್ಯಂಡ್ ಇಟ್ ಕನ್ವರ್ಟ್ಸ್ ಇಂಟು ಯುರೇನಿಯಂ 238. ಹೆಚ್ಚಿನ ಪ್ರಮಾಣದ ಪ್ಲುಟೋನಿಯಮ್ಸ್ಗಳು ಫಾರ್ಮ್ ಆಗೋದನ್ನು ಕಾಣ್ಬೋದು. ಹೇಗಿದು ವರ್ಕ್ ಆಗುತ್ತೆ? ಇವಾಗ ಪ್ಲುಟೋನಿಯಂ ಏನಿದೆಯಲ್ಲ ಫ್ಯೂಷನ್ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗೋದನ್ನು ಕಾಣ್ತಾ ಇದ್ದೇವೆ. ಈ ಒಂದು ಫ್ಯೂಷನ್ ಪ್ರೊಸೆಸ್ನಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ, ನ್ಯೂಟ್ರಾನ್ಸ್ಗಳು ಸಹ ರಿಲೀಸ್ ಆಗುತ್ತೆ. ಈ ಒಂದು ನ್ಯೂಟ್ರಾನ್ಸ್ಗಳು ಏನು ಮಾಡುತ್ತೆ ಅಂದರೆ ಯೂಸ್ ಮಾಡದೇ ಇರತಕ್ಕಂತಹ ಯುರೇನಿಯಮನ್ನು ಹೊಸ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತವೆ. ಇದರಿಂದ ಒಂದು ಬ್ರೀಡಿಂಗ್ ಪ್ರೊಸೆಸ್ ಏನಿದೆಯಲ್ಲ ಫಾಸ್ಟಾಗಿ ಆಗೋದನ್ನು ಕಾಣ್ತಾ ಇದ್ದೇವೆ. ಮೋರ್ ಫ್ಯೂಯಲ್ ಇಲ್ಲಿ ಜನರೇಟ್ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಹಾಗಾಗಿನೇ ಇದಕ್ಕೆ ಬ್ರೀಡರ್ ರಿಯಾಕ್ಟರ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತಕ್ಕೆ ಇದೊಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಇದರ ಎನರ್ಜಿ ಎಫಿಷಿಯನ್ಸಿಯನ್ನು ನೋಡಿದಾಗ ನಿಯರ್ಲಿ 60 to 70% ಎನರ್ಜಿಯನ್ನು ಇದು ಉತ್ಪಾದನೆ ಮಾಡುತ್ತೆ. ನಾರ್ಮಲ್ ರಿಯಾಕ್ಟರ್ಸ್ ಅಂತ ನೋಡಿದಾಗ ನಿಯರ್ಲಿ 1% ಮಾತ್ರ ಇರುತ್ತೆ. ಇದರಲ್ಲಿರುವಂಥ ಡಿಫ್ರೆನ್ಸನ್ನು ನೀವು ಇಲ್ಲಿ ನೋಡ್ಬೋದು. ಇದರಿಂದಾಗಿ ನಮ್ಮ ಒಂದು ಫ್ಯೂಯಲ್ ಸೆಕ್ಯೂರಿಟಿನೂ ಸಹ ಎನ್ಹಾನ್ಸ್ ಆಗುತ್ತೆ. ನಾವು ಇವಾಗ ಯುರೇನಿಯಮನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ ಅದು ಸಹ ಕಡಿಮೆ ಆಗುತ್ತೆ. ಬಿಕಾಸ್ ಇಲ್ಲಿ ಅನ್ಯೂಸ್ ಆಗಿರ್ತಕ್ಕಂಥ ಯುರೇನಿಯಮನ್ನು ಮತ್ತೆ ಯೂಸ್ ಮಾಡೋದ್ರ ಮುಖಾಂತರ ಮೂರು ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ನ್ಯೂಕ್ಲಿಯರ್ ವೇಸ್ಟ್ ಕೂಡ ತುಂಬ ಕಡಿಮೆ ಆಗೋದನ್ನು ಕಾಣ್ಬೋದು. ಥೋರಿಯಂ ಎಕಾನಮಿಗೆ ಈ ಒಂದು ಸ್ಟೆಪ್ ತುಂಬ ಎಸೆನ್ಷಿಯಾಲಿಟಿನ ತೋರಿಸುತ್ತೆ. ಸೊ ಇದೊಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡುತ್ತೆ ಥೋರಿಯಂ ಎಕಾನಮಿಗೆ. 500 ಮೆಗಾವ್ಯಾಟ್ ಅಷ್ಟು ಕೆಪಾಸಿಟಿಯನ್ನು ಇದು ಹೊಂದಿದೆ. ಇಲ್ಲಿ ಯೂಸ್ ಮಾಡುವಂಥ ಕೂಲೆಂಟ್ ಅಂದರೆ ಲಿಕ್ವಿಡ್ ಸೋಡಿಯಂ. ವಾಟರನ್ನು ಇಲ್ಲಿ ಯೂಸ್ ಮಾಡೋದಿಲ್ಲ, ಲಿಕ್ವಿಡ್ ಸೋಡಿಯಮನ್ನು ಯೂಸ್ ಮಾಡ್ತಾರೆ. ಸೋಡಿಯಂ ಕೂಲೆಂಟ್ ಏನಿದೆಯಲ್ಲ ಹೈಲಿ ರಿಯಾಕ್ಟಿವ್ ಆಗಿದೆ. ಇಲ್ಲಿ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಇದೆ. ಹಾಗಾಗಿ ಪ್ರಾಜೆಕ್ಟು ತುಂಬ ಡಿಲೇ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಹೈ ಕಾಸ್ಟ್ ಮತ್ತು ಸೇಫ್ಟಿ ಕನ್ಸರ್ನನ್ನು ಸಹ ನೋಡಿದಾಗ ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ಕಾಣ್ತೇವೆ ಇಲ್ಲಿ ಡೆಫಿನೆಟ್ಲಿ. ಭಾರತಕ್ಕೆ ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಇದೊಂದು ಮೇಜರ್ ಸ್ಟೆಪ್ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ನಾವು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ಪ್ರೈವೇಟ್ ಮೆಂಬರ್ಸ್ಗಳು ಸಹ ಇನ್ವೆಸ್ಟ್ ಮಾಡಲಿ ಅಂತ ಒಂದು ಹೊಸದಾಗಿರುವಂತಹ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪ್ರೈವೇಟೈಸೇಷನ್ ಮಾಡಬೇಕು ನ್ಯೂಕ್ಲಿಯರ್ ಸೆಕ್ಟರ್ ನಡಿನಲ್ಲಿ ಅಂತ ಆ ಒಂದು ಬಿಲ್ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಸಾರ್ತಿ ಚರ್ಚೆಯನ್ನು ಮಾಡಿದ್ದೇವೆ. ಬಿಲ್ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಪ್ರಿಲಿಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಸಿಸ್ಟಮ್ಯಾಟಿಕ್ ರಿಕಾನಿಂಗ್. ಸತ್ತನ್ಕುಲಂ ವರ್ಡಿಕ್ಟ್ ಶುಡ್ ಸೆನ್ಸಿಟೈಸ್ ದ ಪೊಲೀಸ್ ಅಗೇನ್ಸ್ಟ್ ಯೂಸ್ ಆಫ್ ಎಕ್ಸೆಸಿವ್ ಫೋರ್ಸ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಒಂದು ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಇದೊಂದು ವೇಕಪ್ ಕಾಲ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಪೊಲೀಸ್ ರಿಫಾರ್ಮ್ಸನ್ನು ತೆಗೆದುಕೊಂಡು ಬರಬೇಕು ಅಂತ. ಸೊ ಇಲ್ಲಿ ಮೈನರ್ ಮಿಸ್ಟೇಕ್ಸನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಸ್ಟಡಿನಲ್ಲಿ ಟಾರ್ಚರ್ ಮಾಡೋದ್ರ ಮುಖಾಂತರ ಸಾಕಷ್ಟು ಇಂಜುರೀಸನ್ನು ಪ್ರೊವೈಡ್ ಮಾಡಿದರೆ ಕೊನೆಗೆ ಆ ವ್ಯಕ್ತಿ ಸತ್ತು ಹೋಗಿರೋದನ್ನು ಕಾಣ್ತಾ ಇದ್ದೇವೆ. ಅವರ ಮೇಲಿರುವಂಥ ಒಂದು ಅಲಿಗೇಷನ್ ಏನಿದೆ ಅಂತಂದರೆ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮೈನರ್ ರೂಲ್ಸ್ಗಳನ್ನು ವಯೋಲೇಷನ್ ಮಾಡಿರುವಂಥ ಹಂತದಲ್ಲಿ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡಿರ್ತಾರೆ. ಇವಾಗ ಪ್ರಸ್ತುತವಾಗಿ ಅಲಿಗೇಷನ್ಸನ್ನು ನಾವು ನೋಡಿದಾಗ 9 ಪೊಲೀಸ್ ಮೆನ್ಗಳು ಕನ್ವಿಕ್ಟ್ ಆಗಿದ್ದಾರೆ. ಒಬ್ಬರು ಅಕ್ಯೂಸ್ ಆಗಿರ್ತಕ್ಕಂಥವ್ರು ಸತ್ತಿದ್ದಾರೆ. ಸೊ ಇವಾಗ ಕೋರ್ಟ್ ರಿಕಗ್ನೈಸ್ ಮಾಡಿದೆ. ಬಿಕಾಸ್ CBI ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ಸನ್ನು ಮಾಡಿದೆ. DNA ಸ್ಯಾಂಪಲನ್ನು ತೆಗೆದುಕೊಳ್ಳೋದ್ರ ಮುಖಾಂತರ, ಕಾಲ್ ರೆಕಾರ್ಡ್ಸ್ ಎಲ್ಲವನ್ನ ತೆಗೆದುಕೊಳ್ಳೋದ್ರ ಮುಖಾಂತರ, ವಿಟ್ನೆಸ್ಗಳ ಒಂದು ಟೆಸ್ಟಿಮನಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ. ಪೊಲೀಸ್ ಬ್ರುಟಾಲಿಟಿಯನ್ನು ನೋಡಿದಾಗ ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸರು ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ವಲ್ನರಬಲ್ ಸಿಟಿಜನ್ಸ್ ಮೇಲೆ ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಇಲ್ಲಿರುವಂಥ ಒಂದು ಎಕ್ಸಾಂಪಲನ್ನೇ ನೋಡಿದಾಗ ಕಸ್ಟೋಡಿಯಲ್ ವೈಲೆನ್ಸ್ ಪ್ರಾಬ್ಲಮನ್ನು ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಫ್ರೀಕ್ವೆಂಟಾಗಿ ಕಸ್ಟೋಡಿಯಲ್ ಡೆತ್ಗಳು ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನಿರ್ಬೋದು? ಕೆಲವೊಂದಿಷ್ಟು ಸಾರ್ತಿ ಅಂಡರ್ ರಿಪೋರ್ಟಿಂಗ್ ಕಂಡೀಷನ್ ಇರ್ಬೋದು, ಪುವರ್ ಅಕೌಂಟಬಿಲಿಟಿಯನ್ನು ಇಲ್ಲಿ ಕಾಣ್ಬೋದು. ಅಗೇನ್ ಒಂದು ಕಲ್ಚರಲ್ ಆಸ್ಪೆಕ್ಟ್ ಅಂತಲೂ ಬಂದಾಗ ಒಂದು ಕಮ್ಯುನಿಟಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇರುವಂಥ ಲಿಂಕನ್ನು ಸಹ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು. ಇದೊಂದು ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಆಗಿರ್ತಕ್ಕಂತಹ ಫೇಲ್ಯೂರ್ ಅಂತ ಹೇಳ್ಬೋದು.
ಇಲ್ಲಿ ಡಾಕ್ಟರ್ಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದಾವೆ. ಡಾಕ್ಟರ್ಸ್ಗಳು ಯಾವ ರೀತಿಯಾಗಿ ಇಂಜುರಿ ಆದಾಗ ತಮ್ಮ ಒಂದು ರಿಪೋರ್ಟನ್ನು ಕೊಡ್ತಾರೆ ಅನ್ನುವಂಥದ್ದಾಗಿರ್ಬೋದು, ಮೆಜಿಸ್ಟ್ರೇಟರ್ ಅವರು ಸಹ ಯಾವ ರೀತಿಯಾಗಿ ಒಂದು ಕಸ್ಟಡಿಯನ್ನು ಅಪ್ರೂವ್ ಮಾಡ್ತಾರೆ ಅನ್ನುವಂಥದ್ದಾಗಿರ್ಬೋದು, ಇದೊಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಫೇಲ್ಯೂರ್ ಆಗಿದೆ. ಇಂಡಿವಿಜುವಲ್ ಕ್ರೈಮ್ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಮದ್ರಾಸ್ ಹೈಕೋರ್ಟ್ ಈ ಒಂದು ಇಶ್ಯೂನ ಕೈಗೆತ್ಕೊಂಡು ಸುಮೋಟೋ ಆ್ಯಕ್ಷನ್ನ ಮುಖಾಂತರ ಎವಿಡೆನ್ಸನ್ನು ಪ್ರೊಟೆಕ್ಷನ್ ಮಾಡ್ತಾ ಬರ್ತಾ ಇದೆ, ಫೇರ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಹಂತದಲ್ಲಿ. ಹಾಗಾಗಿ ಒಂದು ರಿಫಾರ್ಮ್ನ ಅವಶ್ಯಕತೆ ಇದೆ. ಪೊಲೀಸ್ ರಿಫಾರ್ಮ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಗೈಡ್ಲೈನ್ಸ್ಗಳನ್ನು ನೋಡೋದಾದರೆ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿನಲ್ಲಿ ಗಮನ ಹರಿಸಿದಾಗ ಒಂದು ಗೈಡ್ಲೈನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅದರಲ್ಲೂ ಕಸ್ಟೋಡಿಯಲ್ಲಿ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕಂತಲೇ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಬಾಡಿ ಇದ್ದರೆ ಕೇಸಸ್ಗಳು ರಿಸಾಲ್ವ್ ಆಗುತ್ತೆ ಅಂತ. ಹಾಗೂ ಒಂದು ಕಸ್ಟೋಡಿಯಲ್ ಸೇಫ್ ಗಾರ್ಡ್ಸ್ ಅಂತ ಬಂದಾಗ CCTVಗಳನ್ನು ಹಾಕೋದಾಗಿರ್ಬೋದು. CCTVಗಳನ್ನು ಹಾಕಿದಾಗ ಸ್ಟೇಷನ್ ನಡಿಯಲ್ಲಿ ಒಂದು ಅವೇರ್ನೆಸ್ ಬರುತ್ತೆ, ಹಾಗೂ ಪೊಲೀಸರು ಸಹ ತಮ್ಮ ಒಂದು ಬಿಹೇವಿಯರ್ ನಡೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಬಂದಾಗ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡುವಂಥದ್ದು, ಜೊತೆಗೆ ಜುಡಿಷಿಯಲ್ ಅಕೌಂಟಬಿಲಿಟಿನಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಕಾಣ್ಬೋದು. ಹಾಗೂ ಹ್ಯೂಮನ್ ರೈಟ್ಸ್ ಬೇಸ್ಡ್ ಇರುವಂತಹ ಒಂದು ಟ್ರೈನಿಂಗನ್ನು ಪೊಲೀಸರಿಗೆ ಕೊಡಬೇಕು ಇಲ್ಲಿ ಅಲ್ವಾ. ಫೋರ್ಸ್ ಫಸ್ಟ್ ಮೈಂಡ್ಸೆಟ್ಟನ್ನು ಕಡಿಮೆ ಮಾಡೋದ್ರ ಮುಖಾಂತರ ಮೊದಲು ಒಂದು ಮನುಷ್ಯತ್ವದ ಪರಿಚಯವನ್ನು ಇವರಿಗೆ ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ತರಬೇತಿಯನ್ನು ಕೊಡಬೇಕು ಅಂತ. ಸಂವಿಧಾನಾತ್ಮಕವಾಗಿಯೂ ಸಹ ಆರ್ಟಿಕಲ್ 21 ಕನೆಕ್ಟ್ ಆಗುತ್ತೆ. ರೈಟ್ಸ್ಗಳ ಒಂದು ವೈಲೇಷನ್ ಆಗಿದೆ. ಆರ್ಟಿಕಲ್ 22 ಸಹ ಇಂಪಾರ್ಟೆಂಟ್. ಸೊ ಇದರಿಂದ ಇನ್ನೋಸೆಂಟ್ಗಳ ಮೇಲೆ ಆಗ್ತಾ ಇರುವಂಥ ಬ್ರುಟಾಲಿಟಿಯನ್ನು ತಡೆಗಟ್ಟದಂಗೆ ಆಗುತ್ತೆ. ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ರಿಫಾರ್ಮ್ಸ್ ಅವಶ್ಯಕತೆ ಇದೆ ಅನ್ನುವಂಥದ್ದಾಗಿ ಆಥರ್ ಅವರು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಡಿಲಿಮಿಟೇಷನ್, ವುಮೆನ್ಸ್ ರಿಸರ್ವೇಷನ್, ಪೊಲಿಟಿಕಲ್ ಡೈನಾಮಿಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ವುಮನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿಯನ್ನು ಒದಗಿಸಬೇಕು, ಪೊಲಿಟಿಕಲ್ ಎಂಪವರ್ಮೆಂಟನ್ನು ಮಾಡಬೇಕು ಅನ್ನುವಂಥ ಹಂತದಲ್ಲಿ 106ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಗುತ್ತೆ 2023ರಲ್ಲಿ. ಸೊ ಇದರ ಪ್ರಕಾರ ಮಹಿಳೆಯರಿಗೆ 33% ಲೋಕಸಭೆ ಸೀಟ್ಸ್ಗಳಲ್ಲಿ ಹಾಗೂ ಸ್ಟೇಟ್ ಅಸೆಂಬ್ಲಿ ಸ್ಟೇಟ್ಸ್ಗಳಲ್ಲಿ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾನ ತೆಗೆದುಕೊಂಡು ಬರುವಾಗ ಒಂದು ಸೆನ್ಸಸ್ ಆಗಬೇಕು, ಅದಾದ ನಂತರ ಡಿಲಿಮಿಟೇಷನ್ ಆಗಬೇಕು, ಸರಿಯಾಗಿ ಬೌಂಡ್ರಿ ಆದ ಮೇಲೆ ಒಂದು ಅಲೋಕೇಶನ್ಸನ್ನು ಮಾಡಬೇಕು. ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರಿಗೆ ಅಲೋ ಮಾಡುವಂತೆ 2029ರಲ್ಲಿ ನಡೀತಾ ಇರ್ತಕ್ಕಂಥ ಎಲೆಕ್ಷನ್. ಬಟ್ ಇವಾಗ ಪ್ರಸ್ತುತವಾಗಿರುವಂತಹ ಸ್ಥಿತಿಗತಿಗಳನ್ನು ನೋಡಿದಾಗ ಸರ್ಕಾರ ಸ್ವಲ್ಪ ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನಾವು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿ ಡಿಲಿಮಿಟೇಷನ್ ಮಾಡುವಂಥ ಹಂತದಲ್ಲಿ ಬರುವಂಥ ಎಲೆಕ್ಷನಲ್ಲಿ ರಿಸರ್ವೇಷನ್ ಒದಗಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಮೊದಲು ಆಗಿರುವಂತಹ ಒಂದು ಸೆನ್ಸಸ್ಸನ್ನು ಯೂಸ್ ಮಾಡಬೇಕು ಅಂತ ನಿರ್ಧಾರವನ್ನು ಕೈಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಗ್ಯುಮೆಂಟನ್ನು ಇಲ್ಲಿ ಕಾಣ್ಬೋದು. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದಾಗಿ ಇಲ್ಲಿ ಗಮನ ಹರಿಸುವಂಥದ್ದು. ಡಿಲಿಮಿಟೇಷನ್ ಅಂತ ಬಂದಾಗ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ರೀಡ್ರಾ ಮಾಡಲಾಗುತ್ತೆ. ಪಾಪ್ಯುಲೇಷನ್ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿಸನ್ನು ರೀಡ್ರಾ ಮಾಡ್ತಾರೆ ಅಂತ ಹೇಳ್ಬೋದು. ಇದನ್ನು ಯಾರು ಮಾಡ್ತಾರೆ? ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ರೈಟ್. ಸೊ ಇಲ್ಲಿ ಒಂದು ಕಾಂಟ್ರವರ್ಸಿ ಏನು ಕ್ರಿಯೇಟ್ ಆಗಿದೆ, ನಾರ್ತ್ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಸೌತ್ ಸ್ಟೇಟ್ಸನ್ನು ಕಂಪೇರ್ ಮಾಡಿದಾಗ ನಾರ್ತ್ ಸ್ಟೇಟ್ಸ್ನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೌತ್ ಸ್ಟೇಟ್ಸ್ನಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ. ಬಿಕಾಸ್ ಪಾಪ್ಯುಲೇಷನ್ ಕಂಟ್ರೋಲ್ ಮೇಜರ್ಸನ್ನು ಇವರು ತೆಗೆದುಕೊಂಡಿದ್ದಾರೆ ಅಲ್ವಾ. ಹಾಗಾಗಿ ಇವರ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಇಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಂತ ಬಂದಾಗ ಸೌತ್ ಸ್ಟೇಟ್ಸ್ಗಳು ಸಾಕಷ್ಟು ಡೆವಲಪ್ಮೆಂಟ್ ಕಂಡೀಷನನ್ನು ತೋರಿಸುತ್ತೆ ವೆನ್ ವಿ ಕಂಪೇರ್ ವಿತ್ ನಾರ್ತ್ ಸ್ಟೇಟ್ಸ್. ನಾರ್ತ್ ಸ್ಟೇಟ್ಸ್ ನಡಿಯಲ್ಲಿ UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು ಪಾಪ್ಯುಲೇಷನ್ ಹೆಚ್ಚಾಗಿದೆ. ಹಾಗಾಗಿ ಇವರು ರಿಪ್ರೆಸೆಂಟೇಷನನ್ನು ಹೆಚ್ಚು ಪಡೆದುಕೊಳ್ತಾರೆ. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಬ್ಯಾಕ್ವರ್ಡ್ ಆಗಿರುವಂಥದ್ದು ಅಂದರೆ ಕಂಪ್ಯಾರೇಟಿವ್ಲಿ ಬ್ಯಾಕ್ವರ್ಡ್ ಕಂಡೀಷನ್ ಹೊಂದಿರತಕ್ಕಂತಹ ರಾಷ್ಟ್ರಗಳು ಪೊಲಿಟಿಕಲ್ ಒಂದು ಪವರ್ನ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಫೆಡರಲ್ ಟೆನ್ಷನನ್ನು ಸಹ ಕ್ರಿಯೇಟ್ ಮಾಡಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇಲ್ಲಿ ಪಾಪ್ಯುಲೇಷನ್ ವರ್ಸಸ್ ಡಿಬೇಟ್ ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದಲ್ವಾ. ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಸೌತ್ ಚೆನ್ನಾಗಿದೆ, ಗವರ್ನೆನ್ಸ್ ಪರ್ಫಾರ್ಮೆನ್ಸು ಸಹ ಚೆನ್ನಾಗಿದೆ. ಆದರೆ ಪಾಪ್ಯುಲೇಷನ್ ಕಡಿಮೆ ಇರುವಂಥ ಹಂತದಲ್ಲಿ ಅವರಿಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಪೊಲಿಟಿಕಲ್ ಪವರ್ ಶಿಫ್ಟ್ ಆಗೋದನ್ನು ಕಾಣ್ತಾ ಇದ್ದೇವೆ. ಇನ್ನು ಮಹಿಳೆಯರ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಡಿಲೇ ಆಗಬಾರ್ದು ಅಂತ ಹಳೆ ಸೆನ್ಸಸ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೆನ್ಸಸ್ಸನ್ನು ಮಾಡಬೇಕು, ಡಿಲಿಮಿಟೇಷನ್ ಮಾಡಬೇಕು, ಅದಾದ ನಂತರ ನಾವು ಅವರ ರಿಪ್ರೆಸೆಂಟೇಷನ್ ಒದಗಿಸ್ಬೇಕು ಅಂತ ಮೊದಲು ಹೇಳಿರ್ತಾರಲ್ವ. ಇವಾಗ ಅವ್ರಿಗೆ ಒಂದು ಬೇಕಾಗಿರುವಂಥ ಸೀಟ್ಸನ್ನು ಬೇಗ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇರುವಂಥ ಬೇಸಿಕ್ ಕನ್ಸರ್ನ್ ಅಂತಂದರೆ ಪಾಪ್ಯುಲೇಷನ್ ಪ್ಯಾಟರ್ನ್ ಸಾಕಷ್ಟು ಬದಲಾವಣೆ ಆಗಿದೆ. ಇವಾಗ ಔಟ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಮೈಗ್ರೇಷನ್ ಆಗಿರ್ಬೋದು, ಅರ್ಬನೈಸೇಷನ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ ಅಲ್ವಾ. 2011ರ ಸೆನ್ಸಸ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಸರಿಯಾಗಿ ಜಸ್ಟಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಆಲ್ರೆಡಿ ಔಟ್ಡೇಟೆಡ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ಕಂಬೈನ್ಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಲಿದೆ. ಡಿಲಿಮಿಟೇಷನನ್ನು ಗಮನ ಹರಿಸಿದಾಗ, ಸೀಟ್ ಎಕ್ಸ್ಪ್ಯಾನ್ಷನನ್ನು ಗಮನ ಹರಿಸಿದಾಗ, ವುಮನ್ ರಿಸರ್ವೇಷನ್ ಇವೆಲ್ಲವನ್ನು ನಾವು ನೋಡಿದಾಗ
ಯಾರಿಗೆ ಇವತ್ತು ರಿಪ್ರೆಸೆಂಟೇಷನ್ ಸಿಕ್ಕುತ್ತೆ ಅನ್ನುವಂಥ ಒಂದು ಪ್ರಶ್ನೆ, ರೀಜನಲ್ ಪವರ್ ಬ್ಯಾಲೆನ್ಸನ್ನು ಇದು ತರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಆಗಿರ್ಬೋದು, ಕಾಸ್ಟ್ ಬೇಸ್ಡ್ ಆಗಿರ್ಬೋದು, ಜೆಂಡರ್ ಪೊಲಿಟಿಕ್ಸ್ಗೆ ಇದು ಎಫೆಕ್ಟನ್ನು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಬಿಗ್ ಕನ್ಸರ್ನ್ ಅಂತಂದರೆ ಎಲೆಕ್ಟೋರಲ್ ರೀಸ್ಟ್ರಕ್ಚರಿಂಗಿಂದಾಗಿ ಫೆಡರಲಿಸಮ್ ರೀಡಿಫೈನ್ ಆಗೋದನ್ನು ಕಾಣ್ಬೋದು, ರಿಪ್ರೆಸೆಂಟೇಷನ್ ಸಹ ರೀಡಿಫೈನ್ ಆಗ್ತಕ್ಕಂಥ ಸ್ಥಿತಿಗತಿಗಳು, ಸೋಷಿಯಲ್ ಜಸ್ಟಿಸ್ ಸಹ ರೀಡಿಫೈನ್ ಆಗ್ತಕ್ಕಂಥ ಒಂದು ಪೊಟೆನ್ಷಿಯಾಲಿಟಿಯನ್ನು ಹೊಂದಿದೆ. 2011 ಸೆನ್ಸಸ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ರಿಸರ್ವೇಷನ್ ಕೊಟ್ಟಿದ್ದೇ ಆದರೆ ಇದು ಅನ್ಈವನ್ ಕಂಡೀಷನ್, ಅನ್ಫೇರ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರೀಥಿಂಕ್ ಮಾಡಬೇಕು ಅಂತ ಆಥರ್ ಅವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. 2011 ಡೇಟಾ ಒಂದೆಡೆ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ಹಾಗೂ ಇನ್ನೊಂದೆಡೆ ಹೊಸದಾಗಿ ತರ್ತಾ ಇರ್ತಕ್ಕಂಥ ಒಂದು ಡಿಲಿಮಿಟೇಷನ್ ಮುಖಾಂತರ ನಾರ್ತ್ ಆ್ಯಂಡ್ ಸೌತ್ನ ಒಂದು ಡಿವೈಡು ಸಹ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀನ್ಸ್ ಪರ್ಸ್ಪೆಕ್ಟಿವ್. ಇಲ್ಲಿ ಯಾವ ರೀತಿಯಾಗಿ ಡೈಮೆನ್ಷನ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಕಲಿಬೇಕಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಯೂಸಸ್ ಆಪ್ಷನ್ ಎ ಲೈಟ್ ವಾಟರ್ ಆಸ್ ಮಾಡರೇಟರ್ ಆ್ಯಂಡ್ ಕೂಲೆಂಟ್, ಆಪ್ಷನ್ ಬಿ ಹೆವಿ ವಾಟರ್ ಆಸ್ ಮಾಡರೇಟರ್ ಆ್ಯಂಡ್ ಕೂಲೆಂಟ್, ಆಪ್ಷನ್ ಸಿ ಗ್ರಾಫೈಟ್ ಆಸ್ ಮಾಡರೇಟರ್, ಆಪ್ಷನ್ ಡಿ ಲಿಕ್ವಿಡ್ ಸೋಡಿಯಂ ಆಸ್ ಕೂಲೆಂಟ್. ಈ 4 ಆಪ್ಷನ್ ಅಡಿಯಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರಲ್ಲಿ ಯೂಸ್ ಮಾಡ್ತಕ್ಕಂತಹ ಮಾಡರೇಟರ್ ಅಥವಾ ಕೂಲೆಂಟ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.